ಓಕೆ, ಸೊ ಇವತ್ತಿನ ಸೆಷನ್, this session is session number 6 from the unit 3, and today's topic of the class is security as a service. Security as a service ಅಂತ ಏನಿದೆ ಆ ಟಾಪಿಕ್ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ. So obviously the learning outcomes will be around the security as a service aspect only. So we'll try to understand what is security as a service, and then we'll try to learn about different security issues of cloud computing. ಇಷ್ಟೆಲ್ಲ ನಾವು ಇವತ್ತಿನ ಸೆಷನ್ ಅಲ್ಲಿ ನೋಡ್ತೀವಿ. So in previous session we have seen about management or governance as a service. Then we have seen platform as a service. ಇದರ ಟಾಪಿಕ್ ಬಗ್ಗೆ we have discussion. Next coming back to our topic here, security as a service, ಅದನ್ನ SECAAS ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ನಿಮ್ಗೆ ಗೊತ್ತಿದೆ ಸೆಕ್ಯೂರಿಟಿ ಎಲ್ಲ ಕಡೆ ನಿಮ್ಮ ಕಡೆ ಸೆಕ್ಯೂರಿಟಿ ಅಂತ ಹೇಳಿದ್ರೆ ಯಾರು ಔಟ್ಸೈಡ್ ಅಲ್ಲಿ ಇರೋರೆಲ್ಲ ಈ ಸೆಕ್ಯೂರಿಟಿ ಗಾರ್ಡ್ಸ್ಗೆ ನಾವು ಹೇಳ್ತೀವಿ, ಹೋಗ್ತಾನೆ ಅವ್ರು ಅಲ್ಲಿಂದ ಇರ್ತಾರೆ, ಆಸ್ ಎ ಸರ್ವಿಸ್ ಪಡ್ಕೊಂಡಿರ್ತಾರೆ. ಸೆಕ್ಯೂರಿಟಿ ಆಸ್ ಎ ಸರ್ವಿಸ್ ಅವ್ರನ್ನ ಪಡ್ಕೊಂಡಿರ್ತಾರೆ. ಶಾಪ್ಸ್ ಅವರು, ಅಂಗಡಿಯವರು, ಅದಕ್ಕೊಂದು ಏಜೆನ್ಸಿ ಇರುತ್ತೆ, ಸೆಕ್ಯೂರಿಟಿ ಏಜೆನ್ಸಿ. ಅವ್ರ ಕಡೆಯಿಂದ ಅವ್ರ ಸೆಕ್ಯೂರಿಟಿ ಕೊಡಕ್ಕೆ ಪರ್ಸನಲ್ ಪಡ್ಕೊಂಡಿರ್ತಾರೆ. ಅಂದ್ರೆ ಗೇಟ್ ಕೀಪಿಂಗ್ ವರ್ಕ್ಗೆ, ಬೇರೆ ಏನಾರ ವರ್ಕ್ ಏನ್ ಬೇಕೋ ಆ ತರ ಜಾಬ್ಗೆ ಅವ್ರನ್ನ ಯಾವ ತರ ಸೆಕ್ಯೂರಿಟಿ ಬೇಕು ಆ ತರ ಸೆಕ್ಯೂರಿಟಿ ಗಾರ್ಡ್ಸ್ ಅನ್ನ ಪಡ್ಕೊಂಡಿರ್ತಾರೆ ಅವರು. ಸೊ ಸೆಕ್ಯೂರಿಟಿ ಇನ್ ದ ಕ್ಲೌಡ್ ಕಂಪ್ಯೂಟಿಂಗ್ ಸೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಸೆಕ್ಯೂರಿಟಿ ಅಂತ ಹೇಳಿದ್ರೆ ಅಲ್ಲಿ ನಾವು ನಮ್ಮ ಡೇಟಾ ಇರುತ್ತೆ, ಸಾಫ್ಟ್ವೇರ್ಸ್ ಇರುತ್ತೆ, ಡೇಟಾನ ನಾವು ಟ್ರಾನ್ಸ್ಮಿಟ್ ಮಾಡ್ತೀವಿ, ಸ್ಟೋರ್ ಮಾಡ್ತೀವಿ. ಅದಕ್ಕೆಲ್ಲ ಬೇರೆಯವ್ರು ಯಾರು ಹಾನಿ ಮಾಡಬಾರ್ದು ಅಂತ ಹೇಳಿದ್ರೆ ಅದಕ್ಕೆ ನಾವು ಸೆಕ್ಯೂರಿಟಿನ ಪ್ರೊವೈಡ್ ಮಾಡಬೇಕಾಗುತ್ತೆ. ಸೊ ಸೆಕ್ಯೂರಿಟಿ ಇಸ್ ಪ್ರೊವೈಡೆಡ್ ಆಸ್ ಎ ಸರ್ವಿಸ್ ಟು ದಿ ಅಪ್ಲಿಕೇಶನ್ಸ್ ಆರ್ ಟು ಎನಿ ಇನ್ಫಾರ್ಮೇಶನ್ ರಿಮೋಟ್ಲಿ ಥ್ರೂ ದಿ ಇಂಟರ್ನೆಟ್. ಈ ಸರ್ವಿಸ್ ಆಸ್ ಎ ಸರ್ವಿಸ್ ಹೆಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲ ಅಪ್ಲಿಕೇಶನ್ಸ್ಗೆ, ಎನಿ ಇನ್ಫಾರ್ಮೇಶನ್ಗೆ ಇಂಟರ್ನೆಟ್ ಮುಖಾಂತರ ಅದನ್ನ ಪ್ರೊವೈಡ್ ಮಾಡ್ತೀವಿ. ಸೊ ಸೆಕ್ಯೂರಿಟಿ ಪ್ಲೇಸ್ ಎ ವೈಟಲ್ ರೋಲ್ ಇನ್ ಎನಿ ಏರಿಯಾ. ಸೊ ಬಿಕಾಸ್ we need to deal with whenever the confidential information ಇರುತ್ತೆ ಅಲ್ಲೆಲ್ಲ ನಾವು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಸೆಕ್ಯೂರಿಟಿ ರೋಲು. ಇನ್ ಕ್ಲೌಡ್ ಕಂಪ್ಯೂಟಿಂಗ್ ಯು ನೋ ದಟ್ ಡೇಟಾ ಈಸ್ ಆಕ್ಸೆಸ್ ಫ್ರಮ್ ದಿ ಕ್ಲೌಡ್ ಬೈ ಕಸ್ಟಮರ್ ಥ್ರೂ ಇಂಟರ್ನೆಟ್. ಅವಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ದೇರ್ ಈಸ್ ಎ ನೀಡ್ ಟು ಪ್ರೊವೈಡ್ ಸೆಕ್ಯೂರಿಟಿ ಟು ದಿ ಡೇಟಾ ಬಿಲಾಂಗಿಂಗ್ ಟು ದಿ ಯೂಸರ್ಸ್. ಈ ಕ್ಲೌಡ್ ಯೂಸರ್ಸ್ ಡೇಟಾನ ಸೆಕ್ಯೂರಿಟಿಯನ್ನು ಕೊಡಬೇಕಾಗುತ್ತೆ. ಸೊ ಫಾರ್ ದಟ್ ರೀಸನ್ ವಿ ರಿಕ್ವೈರ್ ದ ಸೆಕ್ಯೂರಿಟಿ. ಸೊ ಸೆಕ್ಯೂರಿಟಿ ಟು ದಿ ಡೇಟಾ ಯಾವ್ಯಾವ ಸ್ಟೇಜಸ್ ಅಲ್ಲಿ ಕೊಡಬೇಕು ಡೇಟಾ ಸೆಕ್ಯೂರಿಟಿ ಅಂತ ಹೇಳಿದ್ರೆ, ದ ಸೆಕ್ಯೂರಿಟಿ ಇಸ್ ಟು ಬಿ ಪ್ರೊವೈಡೆಡ್ ಅಟ್ ದಿ ಪ್ರೊಸೆಸಿಂಗ್ ಸ್ಟೇಜ್ ಹೇಳ್ಬೋದು. ದೆನ್ ಡೇಟಾ ಡ್ಯೂರಿಂಗ್ ದ ಟ್ರಾನ್ಸ್ಮಿಷನ್ ಆಗ್ತಾ ಇರುತ್ತಲ್ಲ, ಇನ್ ಟ್ರಾನ್ಸಿಟ್ ಅಂತ ಹೇಳ್ತೀವಿ ಅದಕ್ಕೆ. ಇನ್ ಟ್ರಾನ್ಸಿಟ್, ಡೇಟಾ ಇನ್ ಟ್ರಾನ್ಸಿಟ್, ಅಂಡ್ ಡೇಟಾ ಸ್ಟೋರ್ ಮಾಡಿರ್ತೀವಲ್ಲ, ಡೇಟಾ ಇನ್ ರೆಸ್ಟ್. ಸೊ ಆ ಮೂರು ಸಮಯದಲ್ಲೂ ಸಹ ವಿ ನೀಡ್ ಟು ಪ್ರೊವೈಡ್ ಸೆಕ್ಯೂರಿಟಿ ಟು ದ ಯೂಸರ್ಸ್ ಡೇಟಾ. ಹಂಗಾಗಿ ಈ ಕ್ಲೌಡ್ ಸೆಕ್ಯೂರಿಟಿಗೆ ಇನ್ನೊಂದು ನೇಮ್ ಏನಪ್ಪಾ ಅಂತ ಹೇಳಿದ್ರೆ ಇಂಟರ್ನೆಟ್ ಬೇಸ್ಡ್ ಸೆಕ್ಯೂರಿಟಿ ಅಂತಾನು ಹೇಳ್ತೀವಿ. ಸೊ ಕ್ಲೌಡ್ ಸೆಕ್ಯೂರಿಟಿ ಇಸ್ ಆಲ್ಸೋ ನೌನ್ ಆಸ್ ಇಂಟರ್ನೆಟ್ ಬೇಸ್ಡ್ ಸೆಕ್ಯೂರಿಟಿ ಅಂತಾನು ಹೇಳ್ತೀವಿ. ನಾವು ಟು ಪ್ರೊವೈಡ್ ದ ಸೆಕ್ಯೂರಿಟಿ, ಕ್ಲೌಡ್ ಸೆಕ್ಯೂರಿಟಿ, ಸೊ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಅಸ್ ಟು ನೋ 5 ಥಿಂಗ್ಸ್. ಯಾವ್ದಪ್ಪ ಅಂತ ಹೇಳಿದ್ರೆ, ಹೂ ಇಸ್ ಲಾಗ್ಡ್ ಇನ್, ಯಾರು ಲಾಗ್ಡ್ ಇನ್ ಆಗಿದ್ದಾರೆ, ಆಥರೈಸ್ ಯೂಸರ ಇಲ್ಲ ಅಂತ ನೋಡೋಕೆ, ಫೈಂಡ್ ಔಟ್ ಮಾಡ್ಕೊಳ್ಳೋಕ್ಕೆ. ವಾಟ್ ಆರ್ ಗೋಯಿಂಗ್ ಟು ಆಕ್ಸೆಸ್, ಅವ್ರ ಪ್ರಿವಿಲೇಜಸ್ ಏನಿದೆ ಆಕ್ಸೆಸ್ ಮಾಡೋಕ್ಕೆ, ಅವ್ರು ಯಾವ ಕೈಂಡ್ ಆಫ್ ಯೂಸರು, ಅಡ್ಮಿನ, ನಾರ್ಮಲ್ ಯೂಸರ, ಮ್ಯಾನೇಜರ, ಸೂಪರ್ವೈಸರ, ಹೂ ಆರ್ ದೋಸ್, ಹೌ ಆರ್ ದೇ ಆಥರೈಸ್ಡ್, ಅವ್ರಿಗೆ ಏನು ಆಥರೈಸೇಷನ್ಸ್ ಹೆಂಗಿದೆ. ಸೊ ವಾಟ್ ಈಸ್ ದ ಡಿವೈಸ್, ನಾವು ಅವ್ರು ಯಾವ ಡಿವೈಸ್ ಯೂಸ್ ಮಾಡ್ತಾ ಇದ್ದಾರೆ, ಡೆಸ್ಕ್ಟಾಪ, ಲ್ಯಾಪ್ಟಾಪ ಅದು ಇರ್ಬೋದು, ಅಥವಾ ಫೋನಿಂದ ಇರ್ಬೋದು. ದೆನ್ ವೆನ್ ವಾಸ್ ದ ಅಸೆಟ್ ಚೇಂಜ್, ಲಾಸ್ಟ್ ಚೇಂಜ್ ಯಾವಾಗ ಆಯಿತು. ಸೊ ಇದೆಲ್ಲ ಬಗ್ಗೆ ಸೆಕ್ಯೂರಿಟಿ ಪ್ರೊವೈಡ್ ಮಾಡೋ ಸರ್ವಿಸ್ಗೆ ಇದೆಲ್ಲ ಬೇಕಾಗುತ್ತೆ. ಯಾರು ಲಾಗ್ ಮಾಡಿದ್ರೆ ಸರ್ವಿಸ್ ಸೆಕ್ಯೂರಿಟಿ ಪ್ರೊವೈಡ್ ಮಾಡಬೇಕಾದ್ರೆ ಇಷ್ಟೆಲ್ಲ ಬೇಕು. ಈಗ ನಾವು ಯಾವುದೋ ಒಂದು ಹೈಲಿ ಸೆಕ್ಯೂರ್ಡ್ ಝೋನ್ಗೆ ಹೋಗ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಬರಲ್ವಾ, ಯಾರು ನೀವು ಅಂತ ಕೇಳ್ತಾರೆ ಫಸ್ಟು. ದೆನ್ ಯಾರು ಬೇಕು ಅಂತ ಕೇಳ್ತಾರೆ. ಆಮೇಲೆ ನಿಮ್ಮ ಪ್ರೂಫ್ ತೋರಿಸಿ, ID ಪ್ರೂಫ್ ಅಂತಾರೆ, ಆಥರೈಸೇಷನ್ ಆಯಿತು. ದೆನ್ ಯಾವ ಥರ ಬಂದಿದ್ದೀರಾ ನೀವು, ಹಂಗೆ ಬಂದಿದ್ದೀರಾ, ವೆಹಿಕಲಲ್ಲಿ ಬಂದಿದ್ದೀರಾ, ವೆಹಿಕಲ್ ಬಂದರೆ ವೆಹಿಕಲ್ ನಂಬರ್ ಬರ್ಕೊಳ್ತಾರೆ, ಎಲ್ಲಿ ನಿಲ್ಸಿದ್ದೀರಾ, ಸಮಥಿಂಗ್ ಲೈಕ್ ದಿಸ್. ಸೊ
ಸೊ ಲೈಕ್ ದಿಸ್ ಸೋ ಮೆನಿ ಥಿಂಗ್ಸ್ ಹೋಗ್ತೀವಲ್ಲ, ಅದೇ ತರ ಇಲ್ಲೂ ಸಹ ಕ್ಲೌಡ್ ಲೆವೆಲ್ ಅಲ್ಲಿ ಸೆಕ್ಯೂರಿಟಿ ಪ್ರೊವೈಡ್ ಮಾಡಬೇಕಂದ್ರೆ ವಿ ನೀಡ್ ಟು ನೋ ದೀಸ್ 5 ಥಿಂಗ್ಸ್. ಸೊ now we'll try to figure out many more things about security as a service now. ಯಾಕಪ್ಪ ಅಂತ ಹೇಳಿದ್ರೆ ಇದು ದಿಸ್ ಇಸ್ ಎ ಕ್ಲೌಡ್ ಮಾಡೆಲ್. ಸೊ ಇಸ್ ಎ ಕ್ಲೌಡ್ ಡೆಲಿವರ್ಡ್ ಮಾಡೆಲ್ ಇದು ಫಾರ್ ಔಟ್ಸೋರ್ಸಿಂಗ್ ಸೈಬರ್ ಸೆಕ್ಯೂರಿಟಿ ಸರ್ವಿಸಸ್. ಸೈಬರ್ ಸೆಕ್ಯೂರಿಟಿ ಸರ್ವಿಸಸ್ ನ ಔಟ್ಸೋರ್ಸಿಂಗ್ ಮಾಡೋ ತರ ಇದು ಒಂದು ಕ್ಲೌಡ್ ಮಾಡೆಲ್. ಸೈಬರ್ ಅಂದ್ರೆ ಗೊತ್ತಲ್ಲ ನಿಮಗೆ, ಇಂಟರ್ನೆಟ್ಗೆನೆ ಸೈಬರ್ ಅಂತ ಹೇಳೋದು. ಸೊ ಸೈಬರ್ ಸೆಕ್ಯೂರಿಟಿ ಸರ್ವಿಸಸ್, ಇಂಟರ್ನೆಟ್ ಸೆಕ್ಯೂರಿಟಿ ಸರ್ವಿಸಸ್ ಕೊಡಕ್ಕೆ ಇದು ಒಂದು ಔಟ್ಸೋರ್ಸಿಂಗ್ ಮಾಡಲಾಗಿ ಕೆಲಸ ಮಾಡುತ್ತೆ. ಅಂದ್ರೆ ಔಟ್ಸೋರ್ಸಿಂಗ್ ಅಂದ್ರೆ ಬೇರೆಯವ್ರಿಗೆ ಕೊಡೋದು. ಸೊ ಮಚ್ ಲೈಕ್ ಸಾಫ್ಟ್ವೇರ್ ಎಸ್ ಎ ಸರ್ವಿಸ್, ಇದು ಸೆಕ್ಯೂರಿಟಿ ಎಸ್ ಎ ಸರ್ವಿಸ್ ಪ್ರೊವೈಡ್ಸ್ ಸೆಕ್ಯೂರಿಟಿ ಸರ್ವಿಸಸ್ ಆನ್ ಎ ಸಬ್ಸ್ಕ್ರಿಪ್ಷನ್ ಬೇಸಿಸ್. ಸೊ ಹೋಸ್ಟೆಡ್ ಬೈ ಕ್ಲೌಡ್ ಪ್ರೊವೈಡರ್ಸ್. ಕ್ಲೌಡ್ ಪ್ರೊವೈಡರ್ಸ್ ಇದನ್ನ ಸಬ್ಸ್ಕ್ರಿಪ್ಷನ್ ಬೇಸಿಸ್ ಅಲ್ಲಿ ಕೊಡ್ತಾರೆ. ಸಬ್ಸ್ಕ್ರಿಪ್ಷನ್ ಅಂತ ಹೇಳಿದ್ರೆ ಮಂತ್ಲಿ ಬೇಸಿಸ್, ಯೂಸರ್ ಬೇಸಿಸ್, ಆನ್ಯುವಲ್ ಪ್ಲಾನ್, ಏನೋ ಒಂದು ಸಬ್ಸ್ಕ್ರಿಪ್ಷನ್ ಬೇಸಿಸ್ ಮೇಲೆ ಮಾಡ್ತಾರೆ. ಸೊ ಸೆಕ್ಯೂರಿಟಿ ಆಸ್ ಎ ಸರ್ವಿಸ್ ಸೊಲ್ಯೂಷನ್ಸ್ ಹ್ಯಾವ್ ಬಿಕಮ್ ಇನ್ಕ್ರೀಸಿಂಗ್ಲಿ ಪಾಪ್ಯುಲರ್ ಫಾರ್ ಕಾರ್ಪೊರೇಟ್ ಇನ್ಫ್ರಾಸ್ಟ್ರಕ್ಚರ್ as well as in-house security teams responsibilities. ಅವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈ ಸೊಲ್ಯೂಷನ್ಸ್ ಏನ್ ಸಿಗ್ತಾ ಇದೆ ಸೆಕ್ಯೂರಿಟಿ ಆಸ್ ಎ ಸರ್ವಿಸ್ ಸೊಲ್ಯೂಷನ್ಸ್ ತುಂಬಾ ಕಾರ್ಪೊರೇಟ್ ಲೆವೆಲ್ ಅಲ್ಲೂ ತುಂಬಾನೇ ಪಾಪ್ಯುಲರ್ ಆಗ್ತಾ ಇದ್ದಾರೆ. ಅದೇ ತರ ಇನ್-ಹೌಸ್ ಸೆಕ್ಯೂರಿಟಿ ಟೀಮ್ಸ್ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ ಅದು ಕಡಿಮೆ ಮಾಡ್ತಾ ಇದೆ. ಯಾಕಂದ್ರೆ ಈಗ ನಾವೇ ಸೆಕ್ಯೂರಿಟಿ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ರೆ ಫುಲ್ ಇನ್-ಹೌಸ್ ಸೆಕ್ಯೂರಿಟಿ ಟೀಮ್ ತುಂಬಾ ಸ್ಟ್ರಾಂಗ್ ಇರ್ಬೇಕಾಗುತ್ತೆ. ಬಟ್ ಬೇರೆಯವ್ರು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಇಲ್ಲಿ ಮಿನಿಮಮ್ ಟೀಮ್ ಇದ್ದು ಮಿನಿಮಮ್ ವರ್ಕ್ ಮಾಡ್ಕೊಂಡು ಇರ್ತಾರೆ. ಉಳಿದಿದ್ದೆಲ್ಲ ಯಾರು ಮಾಡ್ತಾರೆ, ಸೆಕ್ಯೂರಿಟಿ ಆಸ್ ಎ ಸರ್ವಿಸ್ ಯಾರು ಕೊಡ್ತಾ ಇದ್ದಾರೆ ಅವ್ರ ಜಾಬ್ ಅದು ಆಗಿರುತ್ತೆ. ಸೊ ಸ್ಕೇಲ್ ಸೆಕ್ಯೂರಿಟಿ ಮಾಡೋದು, ಬಿಸ್ನೆಸ್ ಗ್ರೋ ಆಗ್ತಾ ಆಗ್ತಾ ಸೆಕ್ಯೂರಿಟಿಯನ್ನು ಜಾಸ್ತಿ ಮಾಡಬೇಕಾಗುತ್ತೆ. ಯು ನೀಡ್ ಟು ಸ್ಕೇಲ್ ದ ಸೆಕ್ಯೂರಿಟಿ ಆಸ್ ದಿ ಬಿಸ್ನೆಸ್ ಗ್ರೋಸ್ ಇರ್ಬೋದು. ಅದೇ ತರ ಯು ಕ್ಯಾನ್ ಅವಾಯ್ಡ್ ಕಾಸ್ಟ್ ಅಂಡ್ ಮೇಂಟೆನೆನ್ಸ್ ಆಫ್ ಆನ್ ಪ್ರಿಮಿಸಿಸ್ ಆಲ್ಟರ್ನೇಟಿವ್ಸ್. ಆ ಸೆಕ್ಯೂರಿಟಿ ರಿಲೇಟೆಡ್ ನಾವೇನೇನೋ ನಮ್ಮ ಜಾಗದಲ್ಲೇ ಇಟ್ಕೊಂಡಿರ್ತೀವಿ, ಆನ್ ಪ್ರಿಮಿಸಿಸ್ ನಮ್ಮ ಆವರಣದಲ್ಲೇ, ಆ ಕಂಪ್ನಿ ಆವರಣದಲ್ಲೇ ಏನ್ ಇಟ್ಕೊಂಡಿರ್ತೀವಿ ಅದರದ್ದು ಮೇಂಟೆನೆನ್ಸ್ ಬರುತ್ತೆ, ಇನ್ವೆಸ್ಟ್ಮೆಂಟ್ ಬರುತ್ತೆ. ಅದೆಲ್ಲ ಅವಾಯ್ಡ್ ಆಗುತ್ತೆ ಇಫ್ ಯು ಗೋ ಫಾರ್ ಸೆಕ್ಯೂರಿಟಿ ಆಸ್ ಎ ಸರ್ವಿಸ್. ಡಿಫ್ರೆಂಟ್ ಸೆಕ್ಯೂರಿಟೀಸ್ ಇಶ್ಯೂಸ್ ಇದಾವೆ ಆಫ್ ಕ್ಲೌಡ್ ಕಂಪ್ಯೂಟಿಂಗ್. ಅದನ್ನ ಫಸ್ಟ್ ನೋಡೋಣ. ಸೆಕ್ಯೂರಿಟಿ ಸರ್ವಿಸ್ ಅಂತ ನಾವು ಹೇಳಿದ ತಕ್ಷಣ ಇಟ್ ಇಸ್ ಎ ಬಿಸ್ನೆಸ್ ಮಾಡಲು. ಅವೇನ್ ಮಾಡ್ತಾನೆ ಇಲ್ಲಿ ಕ್ಲೌಡ್ ಸರ್ವಿಸ್ ಪ್ರೊವೈಡರ್ ಯಾರು ಇರ್ತಾರೆ, ದೇ ವಿಲ್ ಇಂಟಿಗ್ರೇಟ್ ದೇರ್ ಸೆಕ್ಯೂರಿಟಿ ಸರ್ವಿಸಸ್ ಇಂಟು ಕಾರ್ಪೊರೇಟ್ ಇನ್ಫ್ರಾಸ್ಟ್ರಕ್ಚರ್ ಆನ್ ಎ ಸಬ್ಸ್ಕ್ರಿಪ್ಷನ್ ಬೇಸಿಸ್ ಅಂತ ನಮ್ಗೆ ಗೊತ್ತಿದೆ. ಸೊ ಯಾಕಂದ್ರೆ ಇದು ಮೋಸ್ಟ್ ಕಾಸ್ಟ್ ಎಫೆಕ್ಟಿವ್ ಮಾಡಲಿ. ಇದು ಇಂಡಿವಿಜುವಲ್ಸ್ ಅಂಡ್ ಕಾರ್ಪೊರೇಷನ್ಸ್ they cannot provide on their own. ಯಾಕಂದ್ರೆ when you provide the total cost of when you check the total cost of ownership, when you consider the total cost of ownership here, so what the subscription basis will be there, it will be very reasonable ಅನ್ಸುತ್ತೆ. So this security as a service is actually inspired by our previous model, that is software as a service, SaaS ಅಂತ ಹೇಳಿದ್ವಲ್ಲ, application as a service. So that is now here that is applied to ಇನ್ಫಾರ್ಮೇಶನ್ ಸೆಕ್ಯೂರಿಟಿ ಟೈಪ್ ಸರ್ವಿಸಸ್. ಇಲ್ಲಿ ಯಾವ ಅಪ್ಲಿಕೇಶನ್ಸ್ ಇರ್ತವೆ ಅಂತ ಹೇಳಿದ್ರೆ ಏನಪ್ಪ ಹೇಳ್ತಾರೆ, ಸೆಕ್ಯೂರಿಟಿ ಅಪ್ಲಿಕೇಶನ್ಸ್ ಇಲ್ಲಿ ಇರ್ತವೆ. ಸೊ ಇಟ್ ಡಸ್ ನಾಟ್ ರಿಕ್ವೈರ್ ಆನ್ ಪ್ರಿಮಿಸಿಸ್ ಇಂಟ್ರೊಡ್ಯೂಸ್ ಇಂಟರ್ಸೆಕ್ಷನ್ ಪೆನಿಟ್ರೇಷನ್ ಟೆಸ್ಟ್ ಅದು ಸಮಥಿಂಗ್ ಏನೋ ಬೇಕಾಗಿಲ್ಲ, ಅದು ಹಾರ್ಡ್ವೇರ್ ಬೇಕಾಗಿಲ್ಲ ಅನ್ಕೊಳ್ರಿ, ಆಮೇಲೆ ಕ್ಯಾಪಿಟಲ್ ಕಾಸ್ಟ್ ತುಂಬಾ ಬೇಕಾಗಿಲ್ಲ. ಸೊ ದೀಸ್ ಸೆಕ್ಯೂರಿಟಿ ಸರ್ವಿಸಸ್ ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಈ ಅಥೆಂಟಿಕೇಶನ್ ಅವರಿಂದಾನೇ ಸಿಗುತ್ತೆ. ಆಂಟಿ ವೈರಸ್ ನೋಡ್ತಾರೆ ಅವರು, ಆಂಟಿ ಮಾಲ್ವೇರ್, ಸ್ಪೈವೇರು, ಇಂಟ್ರೂಷನ್ ಡಿಟೆಕ್ಷನ್ ಸಾಫ್ಟ್ವೇರ್ ಆಗಿರ್ಲಿ, ಪೆನಿಟ್ರೇಷನ್ ಟೆಸ್ಟಿಂಗ್ ಆಗಿರ್ಲಿ, ಸೆಕ್ಯೂರಿಟಿ ಇನ್ವೆಂಟ್ ಮ್ಯಾನೇಜ್ಮೆಂಟ್ ಅಂಡ್ ಅದರ್ ಥಿಂಗ್ಸ್ ಆಗಿರ್ಲಿ, ಇದೆಲ್ಲ ಇವರೇ ಕೊಡ್ತಾರೆ. ಸೊ ಸುಮಾರು ಆಫ್ ಇದು ನೀವು ಏನೀಗ ನಾನು ಹೇಳಿದೆ, ಆಂಟಿ ಮಾಲ್ವೇರ್, ಆಂಟಿ ವೈರಸ್, ಅಥೆಂಟಿಕೇಶನ್, ಪೆನಿಟ್ರೇಷನ್ ಟೆಸ್ಟಿಂಗ್ ಅಂತ ಏನಿದೆ ಇದು ನೆಟ್ವರ್ಕ್ ಸೆಕ್ಯೂರಿಟಿ ಅಂಡ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಅಲ್ಲಿ ಇದೆಲ್ಲ ನೀವು ನೋಡ್ತೀರಾ. ಆ ಕೋರ್ಸ್ ಅಲ್ಲಿ ನೀವು ಲ್ಯಾಬ್ ಅಲ್ಲಿ ಮತ್ತೆ ಥಿಯರಿಯಲ್ಲಿ ನಿಮ್ದೆಲ್ಲ ಅದ್ರ ಬಗ್ಗೆ ಯು ವಿಲ್ ಗೆಟ್ ಮೋರ್ ನಾಲೆಜ್ ಅಬೌಟ್ ದೋಸ್ ಥಿಂಗ್ಸ್ ಹಿಯರ್. ಸೊ ದಿ ವೇರಿಯಸ್ ಸೆಕ್ಯೂರಿಟಿ ಇಶ್ಯೂಸ್ ರಿಗಾರ್ಡಿಂಗ್ ಟು ಕ್ಲೌಡ್ ಕಂಪ್ಯೂಟಿಂಗ್ ಲಿಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಇದೊಂದು 5 ಲಿಸ್ಟಿಂಗ್ ಮಾಡ್ಕೋಬಹುದು. ಫಸ್ಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಡೇಟಾ ಸೆಗ್ರಿಗೇಷನ್ ಅಂಡ್ ಪ್ರೊಟೆಕ್ಷನ್, ದೆನ್ ಐಡೆಂಟಿಟಿ ಮ್ಯಾನೇಜ್ಮೆಂಟ್, ಅವೈಲಬಿಲಿಟಿ ಮ್ಯಾನೇಜ್ಮೆಂಟ್, ವಲ್ನರಬಿಲಿಟಿ ಮ್ಯಾನೇಜ್ಮೆಂಟ್, ಮತ್ತೆ ಆಕ್ಸೆಸ್ ಕಂಟ್ರೋಲ್ ಮ್ಯಾನೇಜ್ಮೆಂಟ್. ಈ ತರ ಒಂದು ಕನಿಷ್ಠ ಒಂದು 5 ಇಶ್ಯೂಸ್ ಅನ್ನ ಸೆಕ್ಯೂರಿಟಿ ಇಶ್ಯೂಸ್ ರಿಗಾರ್ಡಿಂಗ್ ಕ್ಲೌಡ್ ಕಂಪ್ಯೂಟಿಂಗ್ ಅಂತ ನಾವು ಮಾಡ್ಕೋಬಹುದು. ಒನ್ ಬೈ ಒನ್ ಇದನ್ನ ನೋಡೋಣ. ಡೇಟಾ ಸೆಗ್ರಿಗೇಷನ್ ಅಂಡ್ ಪ್ರೊಟೆಕ್ಷನ್ ಅಂತ ಬಂದ್ರೆ, ಸೆಗ್ರಿಗೇಷನ್ ಅಂದ್ರೆ ಏನು, ಕೂಡಿಕೊಡಿಸೋದು, ಒಂದ್ ಕಡೆ ಮಾಡೋದು. ಸೊ ಡೇಟಾ ಸೆಗ್ರಿಗೇಷನ್ ಪ್ರೊಟೆಕ್ಷನ್ ಇಸ್ ಬಿಕಾಸ್ ಆಫ್ ಟು ಲೀವ್ ದಿ ಕಸ್ಟಮರ್ಸ್ ಅಶ್ಯೂರಿಂಗ್ ದಟ್
ರಿಲೇಟೆಡ್ ಡೇಟಾ ಇಸ್ ಸೆಕ್ಯೂರ್ಡ್ ಅಟ್ ಎನಿ ಕಾಸ್ಟ್ ಇನ್ ಎನಿ ಸಿಚುವೇಶನ್, ಅದು ಬೇಕಾಗುತ್ತೆ, ಅದೊಂದು ಇಶ್ಯೂ ಇರುತ್ತೆ. ಇಫ್ ದಿ ಕ್ಲೌಡ್ ಪ್ರೊವೈಡರ್ ಡಸ್ ನಾಟ್ ಟೇಕ್ ಎನಿ ಇಂಟೆನ್ಸ್ ಕೇರ್ while separating and protecting the data, then cloud computing is a failure. So for that reason, this is an issue. So authentication and authorization mechanisms helps to provide more security to the data. Okay. Second type bandre identity management ಅಂತ ತಕ್ಷಣ, so managing identities, establishing say identity locks, identity activity, this security issue is mainly needed ಏನಕ್ಕೆ ಅಂತ ಹೇಳಿದ್ರೆ to prevent unauthorized access to information resources in the cloud. So the user should provide personally identifiable information that uniquely identifies to the service provider. ಒಂದು ಯೂಸರ್ ಐ ಡಿ ಇರುತ್ತೆ, ಅದನ್ನ ಮುಖಾಂತರನೇ ಕೊಡಬೇಕಾಗುತ್ತೆ, ಯಾರ್ಯಾರು ಬಂದು ಆಕ್ಸೆಸ್ ಮಾಡೋಕ್ಕಾಗಲ್ಲ. ಸೊ ಅವೈಲಬಿಲಿಟಿ ಮ್ಯಾನೇಜ್ಮೆಂಟ್ ಥರ್ಡ್ ಇಶ್ಯೂಗೆ ಬಂದರೆ, ಸೊ ಇಟ್ ಈಸ್ ರಿಲೇಟೆಡ್ ಟು ಮ್ಯಾನೇಜಿಂಗ್ ಸೆವರಲ್ ಅವೈಲಬಲ್ ರಿಸೋರ್ಸಸ್ ಎಕ್ಸಿಸ್ಟಿಂಗ್ ಇನ್ ದ ಕ್ಲೌಡ್ ಟು ದಿ ಯೂಸರ್ಸ್. ಯಾವ ಥರ ಅಂತ ಹೇಳಿದ್ರೆ, ಸೊ ದೇ ಶುಡ್ ದ ಸರ್ವಿಸ್ ಪ್ರೊವೈಡರ್ ಶುಡ್ ಪ್ರೊವೈಡ್ ದ ಕಸ್ಟಮರ್ಸ್ access to the specified computing resources regularly, predictable time ಅಲ್ಲಿ access ಅದನ್ನ ಕೊಡಬೇಕಾಗುತ್ತೆ. So during cloud disruptions also, because customers are unable to access the cloud service, ಒಂದು ಪ್ರಿಡಿಕ್ಟಬಲ್ ಆಕ್ಸೆಸ್ ನೋಡಿ, ನೀವು ಇಷ್ಟು ಫೇಲ್ಯೂರ್ ಆಗ್ಬೋದು ಅಷ್ಟೇ, ಬೇರೆ ಟೈಮಲ್ಲಿ ನಿಮ್ಗೆ ಅವೈಲೇಬಲ್ ಇರುತ್ತೆ ಅಂತ ಒಂದು ಅಶ್ಯೂರೆನ್ಸ್ ಕೊಡಬೇಕಾಗುತ್ತೆ. ವಲ್ನರಬಿಲಿಟಿ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ, ವಲ್ನರಬಿಲಿಟಿ ಅಂದ್ರೆ ಏನು? ಫಸ್ಟ್ ಇಸ್ ಎ ವೀಕ್ನೆಸ್, ಎಲ್ಲ ವಲ್ನರಬಲ್ ಅಂತ ಹೇಳಲ್ವಾ, ಇಸ್ ಎ ವೀಕ್ನೆಸ್ ಇನ್ ಸೆಕ್ಯೂರಿಟಿ ಸಿಸ್ಟಮ್ ದಟ್ ಶುಡ್ ಬಿ ಎಕ್ಸ್ಪ್ಲಾಯ್ಟೆಡ್ ಟು ಕಾಸ್ ದಿ ಹಾರ್ಮ್. ಯಾವುದೋ ಒಂದು ವೀಕ್ನೆಸ್ ಇರುತ್ತೆ, ಅದನ್ನ ಯೂಸ್ ಮಾಡಿಕೊಂಡು ಹಾರ್ಮ್ ಮಾಡೋಕ್ಕೆ ಪ್ರಯತ್ನ ಪಡೋದು. ಸೊ ವಲ್ನರಬಿಲಿಟಿ ಮ್ಯಾನೇಜ್ಮೆಂಟ್ ಇರಬೇಕಾಗುತ್ತೆ, ಯಾಕಂದ್ರೆ ಯು ನೀಡ್ ಟು ಮ್ಯಾನೇಜ್ ದ ಥ್ರೆಟ್ಸ್ ಟು ಪ್ರೊಟೆಕ್ಟ್ ದಿ ಹೋಸ್ಟ್ ಅಪ್ಲಿಕೇಶನ್ಸ್ ಅಂಡ್ ನೆಟ್ವರ್ಕ್ ಡಿವೈಸಸ್ ಫ್ರಮ್ ಅಟ್ಯಾಕ್ಸ್ ಫ್ರಮ್ ಅಕ್ರಾಸ್ ಡಿಫ್ರೆಂಟ್ ವೀಕ್ನೆಸಸ್. ಯಾವ್ಯಾವುದು ವೀಕ್ನೆಸ್ಗಳು ಇರ್ತವೆ ಆ ಸಿಸ್ಟಮ್ ಅಲ್ಲಿ, ಅದರಿಂದ ಪ್ರೊಟೆಕ್ಟ್ ಮಾಡೋಕ್ಕೆ ಇದು ಈ ಸೆಕ್ಯೂರಿಟಿ ಆಸ್ ಎ ಸರ್ವಿಸ್ ಅವರು ವಲ್ನರಬಿಲಿಟಿ ಮ್ಯಾನೇಜ್ಮೆಂಟು ಮಾಡಬೇಕಾಗುತ್ತೆ. ಇಲ್ಲಿಂದ ಬರ್ಬೋದು ಅವರು, ಅಲ್ಲಿಂದ ಬರ್ಬೋದು, ಆ ಕಡೆಯಿಂದ ಬರ್ಬೋದು ಅಂತ. ಸೊ ದಟ್ಸ್ ದ ಥಿಂಗ್ ಹಿಯರ್. ಸೊ ಮೋಸ್ಟ್ ಪಾಪ್ಯುಲರ್ ಆರ್ಗನೈಸೇಷನ್ಸ್ ಶುಡ್ ಕನ್ಸಿಡರ್ ದಿಸ್ ವಲ್ನರಬಿಲಿಟಿ ಮ್ಯಾನೇಜ್ಮೆಂಟ್ ಪ್ರಾಸೆಸ್ ವಿಚ್ ಇನ್ವಾಲ್ವ್ಸ್ ಫ್ರೀಕ್ವೆಂಟ್ ಸ್ಕ್ಯಾನಿಂಗ್ ಆಫ್ ಸಿಸ್ಟಮ್ಸ್ ಸೊ ವಿಚ್ ಆರ್ ಕನೆಕ್ಟೆಡ್ ಟು ದರ್ ನೆಟ್ವರ್ಕ್, assuming the risk resulted from the vulnerabilities to the organization. ಆಮೇಲೆ ರೆಮಿಡೀಸ್ ಕೊಡಬೇಕಾಗುತ್ತೆ, ರೆಮಿಡಿಯೇಷನ್ ಪ್ರಾಸೆಸ್ ಟು ಸಾಲ್ವ್ ದಿ ರಿಸ್ಕ್. ಯಾವ ಥರ ಇನ್ ಕೇಸ್ ಈಗ ರಿಸ್ಕ್ ಬಂದ್ಬಿಟ್ರೆ ಅದಕ್ಕೆ ಹೆಂಗೆ ಸಾಲ್ವ್ ಮಾಡೋದು ಅಂತ ಅದೆಲ್ಲ ಪ್ಲಾನ್ ಮಾಡಬೇಕಾಗುತ್ತೆ, ಬಿಕಾಸ್ ದಿಸ್ ಈಸ್ ಎನ್ ಇಶ್ಯೂ. ದೆನ್ ಫೈನಲಿ ದ ಲಾಸ್ಟ್ ಸೆಕ್ಯೂರಿಟಿ ಇಶ್ಯೂ ದಟ್ ವಿ ಆರ್ ಲುಕಿಂಗ್ ಅಟ್ ಹಿಯರ್ ಈಸ್ ದಿ ಆಕ್ಸೆಸ್ ಕಂಟ್ರೋಲ್ ಮ್ಯಾನೇಜ್ಮೆಂಟ್. ಆಕ್ಸೆಸ್ ಕಂಟ್ರೋಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಆಕ್ಸೆಬಿಲಿಟಿ ರಿಕ್ವೈರ್ಮೆಂಟ್ಸ್ ಆಫ್ ದಿ ಯೂಸರ್ಸ್ ಬಗ್ಗೆ ಇದು ಮ್ಯಾನೇಜ್ ಮಾಡುತ್ತೆ. ಹಿಂಗಂತ ಹೇಳಿದ್ರೆ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ಸ್ ಇರ್ಬೋದು, ಡಿಫ್ರೆಂಟ್ ಯೂಸರ್ಸ್ ಇರ್ಬೋದು, ದೋಸ್ ಹೂ ಕ್ಯಾನ್ ಆಕ್ಸೆಸ್ ದಿ ನೆಟ್ವರ್ಕ್, ಸಿಸ್ಟಮ್ ಅಂಡ್ ಅಪ್ಲಿಕೇಶನ್ ರಿಸೋರ್ಸಸ್, ಯಾರು ಮ್ಯಾನೇಜ್ ಮಾಡ್ತಾರೆ ಅವ್ರಿಗೆ. ಸೊ ಆಕ್ಸೆಸ್ ಕಂಟ್ರೋಲ್ ಮೆಕ್ಯಾನಿಸಮ್ಸ್ ರೆಸ್ಪಾನ್ಸಿಬಿಲಿಟಿ ಏನಪ್ಪಾ ಅಂತ ಹೇಳಿದ್ರೆ, ಯು ಶುಡ್ ಮೇಕ್ ಶೂರ್ ದಟ್ authorized users can access and to prevent unauthorized access to the information system. Only authorized users access ಮಾಡಬೇಕು, ಬೇರೆಯವರು ಆಕ್ಸೆಸ್ ಮಾಡಕ್ ಆಗಬಾರ್ದು. ಸೊ ದಿಸ್ ಮೆಕ್ಯಾನಿಸಮ್ ಮೇ ಇನ್ಕ್ಲೂಡ್ the initial registration of users before accessing and using the information systems and services, and final deregistration of users who are no longer required access to those information system and services. ಇದೆಲ್ಲ ಮಾಡಬೇಕಾಗುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ರಿಜಿಸ್ಟರ್ ಮಾಡಬೇಕಾಗುತ್ತೆ ಯೂಸರ್ಸ್ ಅನ್ನ ಬಿಫೋರ್ ಆಕ್ಸೆಸಿಂಗ್ ದ ಸಿಸ್ಟಮ್, ದೆನ್ ಸರ್ವಿಸಸ್ ಯೂಸ್ ಮಾಡಕ್ ಮುಂಚೆ, ದೆನ್ ಯೂಸರ್ ಅವನು ಆಯ್ತು ಅವ್ರ ಕೆಲಸ ಅಂತ ಹೇಳಿದ್ರೆ ಡಿರಿಜಿಸ್ಟರ್ ಮಾಡಬೇಕಾಗುತ್ತೆ. ಸೊ ಆ ಥರ ಆಕ್ಸೆಸ್ ಕಂಟ್ರೋಲ್ ಮ್ಯಾನೇಜ್ಮೆಂಟ್ ಮಾಡಬಹುದು. ನೆಕ್ಸ್ಟ್ ವಿಲ್ ಸಿ ದಿ ಬೆನಿಫಿಟ್ಸ್ ಆಫ್ ಸೆಕ್ಯೂರಿಟಿ ಆಸ್ ಎ ಸರ್ವಿಸ್. ಸೊ ಲಿಸ್ಟಿಂಗ್ ಒಂದು ಬ್ರಾಡ್ ಏನೇನು ಬೆನಿಫಿಟ್ ಆಗುತ್ತೆ ಅಂತ ಹೇಳಿದ್ರೆ, ಕಾಸ್ಟ್ ಸೇವಿಂಗ್ಸ್ ಆಗ್ಬೋದು, ಲೇಟೆಸ್ಟ್ ಸೆಕ್ಯೂರಿಟಿ ಟೂಲ್ಸ್ ಅಂಡ್ ಅಪ್ಡೇಟ್ಸ್ ಆಗ್ಬೋದು, ಅಥವಾ ಫಾಸ್ಟರ್ ಪ್ರಾವಿಷನಿಂಗ್ ಅಂಡ್ ಗ್ರೇಟರ್ ಎಜಿಲಿಟಿ ಇರ್ಬೋದು, ಅಥವಾ ಫ್ರೀ ಅಪ್ ರಿಸೋರ್ಸಸ್ ಇರ್ಬೋದು. ಸೊ ಕಾಸ್ಟ್ ಸೇವಿಂಗ್ ಅಂದ್ರೆ ಏನು? ಸೊ ಒನ್ ಆಫ್ ದಿ ಬಿಗ್ಗೆಸ್ಟ್ ಬೆನಿಫಿಟ್ಸ್ ಆಫ್ ಸೆಕ್ಯೂರಿಟಿ ಆಸ್ ಎ ಸರ್ವಿಸ್ ಮಾಡಲ್ ಇಸ್ ದಟ್ ಇಟ್ ಸೇವ್ಸ್ ಎ ಬಿಸ್ನೆಸ್ ಮನಿ. ಕಾಸ್ಟ್ ಸೇವಿಂಗ್ ಆಗುತ್ತೆ. ಯಾಕಂತ ಹೇಳಿದ್ರೆ, ಈ ಕ್ಲೌಡ್ ಡೆಲಿವರ್ಡ್ ಸರ್ವಿಸ್ ಇಸ್ ಆಫನ್ ಅವೈಲೇಬಲ್ ಇನ್ ಸಬ್ಸ್ಕ್ರಿಪ್ಷನ್ ಬೇಸಿಸ್ ಆಯ್ತಾ. ಸೊ ಸೆವರಲ್ ಅಪ್ಗ್ರೇಡ್ ಆಪ್ಷನ್ಸು ಏನಾಗುತ್ತೆ ಅಂದ್ರೆ, ಬಿಸ್ನೆಸ್ ಓನ್ಲಿ ಪ್ಲೇ ಕ್ಯಾನ್ ಹೈರ್ ವಾಟ್ ದೇ ನೀಡ್ ವೆನ್ ದೇ ನೀಡ್, ಆ ಥರ ಮಾಡೋ ಆಗುತ್ತೆ. ಇಟ್ಸ್ ಆಲ್ಸೋ ಎಲಿಮಿನೇಟ್ಸ್ ದಿ ನೀಡ್ ಫಾರ್ ಎಕ್ಸ್ಪರ್ಟೈಸ್. ಸೊ ಎಕ್ಸ್ಪರ್ಟ್ ಪರ್ಸನ್ ಬೇಕಾಗಿಲ್ಲ. ಸೊ ನಾವು ಹಿಯರ್ ವಾಟ್ ದೇ ಕ್ಯಾನ್ ಡೂ ಇಸ್ ದಟ್ ದೇ ಕ್ಯಾನ್ ಅವೈಲ್ ವಾಟ್ ದೇ ವಾಂಟ್, what upgrades they want and how much they want when they want, without actually employing the experts there. So ಅವಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ
ಅವ್ರಿಗೆ ಕಾಸ್ಟ್ ಸೇವಿಂಗ್ ಆಗುತ್ತೆ ಬಿಸ್ನೆಸ್ಗಳಿಗೆ. ಅದೇ ಥರ ಸೆಕೆಂಡ್ ಬೆನಿಫಿಟ್ ಬಂದರೆ ಲೇಟೆಸ್ಟ್ ಸೆಕ್ಯೂರಿಟಿ ಟೂಲ್ಸ್ ಆ್ಯಂಡ್ ಅಪ್ಡೇಟ್ಸ್ ಅಂತ ಹೇಳಿದ್ರೆ, ಈಗ ನಾವು ಅಪ್ಡೇಟ್ ಸೆಕ್ಯೂರಿಟಿ ಆಸ್ ಎ ಸರ್ವಿಸ್ ಅಂತ ತಗೊಳ್ತಾ ಇದ್ದ ತಕ್ಷಣ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಲೇಟೆಸ್ಟ್ ಸೆಕ್ಯೂರಿಟಿ ಟೂಲ್ಸ್ ಆ್ಯಂಡ್ ರಿಸೋರ್ಸಸ್ಗಳು ಅವೈಲೇಬಿಲಿಟಿ ಇರುತ್ತೆ, ಅಪ್ಡೇಟ್ ಆಗ್ತಾ ಇರುತ್ತೆ. ನೀವು ಆಂಟಿವೈರಸ್ ಇರಲಿ ಅಥವಾ ಅದರ್ ಬೇರೆ ಸೆಕ್ಯೂರಿಟಿ ಟೂಲ್ಸ್ ಇರಲಿ, ಅದು ಎಫೆಕ್ಟಿವ್ ಆಗಬೇಕು ಅಂತ ಹೇಳಿದ್ರೆ ಅದು ಅಪ್ ಟು ಡೇಟ್ ಆಗಬೇಕು. ಅದಕ್ಕೆ ಲೇಟೆಸ್ಟ್ ಪ್ಯಾಚಸ್ ಇರ್ಬೋದು ಅಥವಾ ಲೇಟೆಸ್ಟ್ ವೈರಸ್ ಡೆಫಿನೇಷನ್ಸ್ ಇರ್ಬೋದು, ಅದೆಲ್ಲ ಆಗಾಗ ಅಪ್ಡೇಟ್ ಆಗ್ತಾನೆ ಇರಬೇಕು. ನಾವು ಇಫ್ ಯು ಡೆಪ್ಲಾಯ್ ದ ಸೆಕ್ಯೂರಿಟಿ ಆಸ್ ಎ ಸರ್ವಿಸ್, ಅವಾಗ ಏನಾಗುತ್ತೆ, ದೀಸ್ ಅಪ್ಡೇಟ್ಸ್ ಆರ್ ಮ್ಯಾನೇಜ್ ಫಾರ್ ದ ಕಂಪ್ನಿ, ಫಾರ್ ಯು, ಆನ್ ಎವ್ರಿ ಸರ್ವರ್, PC ಆ್ಯಂಡ್ ಮೊಬೈಲ್ ಡಿವೈಸ್. ಎಲ್ಲ ಕಡೆ ಅವರೇ ಮ್ಯಾನೇಜ್ ಮಾಡ್ತಾರೆ. ಸೊ ವಿ ಡೋಂಟ್ ಹ್ಯಾವ್ ಟು worry about. Always we are assured of getting the latest security tools and updates. ಸೊ ಅದೇ ಥರ ಫಾಸ್ಟರ್ ಪ್ರಾವಿಷನಿಂಗ್ ಆ್ಯಂಡ್ ಗ್ರೇಟರ್ ಯೂಸ್. ಫಾಸ್ಟರ್ ಪ್ರಾವಿಷನಿಂಗ್ ಅಂತ ಹೇಳಿದ್ರೆ ಮೊದಲೇ ಪ್ರಾವಿಷನಿಂಗ್ ಅಂದರೆ ನಮ್ಗೆ ಏನು ಬೇಕೋ ಅದು ಸೊ ಫಾಸ್ಟ್ ಆಗಿ ಇದು ನಾವು ನೋಡಿದ್ದೀವಿ. ಅದೇ ಸರ್ವಿಸು ವೆಬ್ ಸರ್ವಿಸ್ ಥರ ಕೊಟ್ಟಾಗ ನಾವು ಯಾವ್ಯಾವ್ದು ಬೇಕು ಅಂತ ಮಾಡ್ಕೊಳ್ತೀವಲ್ಲ. ಸೊ ಒನ್ ಆಫ್ ದಿ ಬೆಸ್ಟ್ ಥಿಂಗ್ ಅಬೌಟ್ ದಿ ಆಸ್ ಸರ್ವಿಸ್ ಸೊಲ್ಯೂಷನ್ ಏನಪ್ಪಾ ಅಂತ ಹೇಳಿದ್ರೆ, ದಿ ಯೂಸರ್ಸ್ have the access here. They have been given the access to the tools immediately. ಅವಾಗ ಏನಾಗುತ್ತೆ, ಈ ಸೆಕ್ಯೂರಿಟಿ ಆಸ್ ಎ ಸರ್ವಿಸ್ ಬಂದರೆ ನೀವು ಏನಾಗುತ್ತೆ ಅಂದರೆ, ಯು ಕ್ಯಾನ್ ಸ್ಕೇಲ್ ಅಪ್ ಆರ್ ಸ್ಕೇಲ್ ಡೌನ್ as required. What are the services that are required? Based upon that, you can add or you can remove the services that you want, security softwares that you want to engage or you want to hire. So because these things are provided on demand and when you need them, whenever you need them, so that will be provided. So ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಯೂಸರ್ಸೇ ಆಕ್ಸೆಸ್ ಇರುತ್ತೆ, ಅವ್ರು ಟಿಕ್ ಮಾರ್ಕ್ ಮಾಡೋದಷ್ಟೇ, ಚೆಕ್ ಬಾಕ್ಸು, ಇದು ಬೇಕು ಇದು ಬೇಡ, ಇದು ಬೇಕು ಇದು ಯಾವಾಗಿಂದ ಬೇಕು, ಸೊ ಅದು ಹಾಕ್ಕೊಂಡ್ರೆ ಆಯಿತು. ಯಾವಾಗ ಬೇಕು, ಎಲ್ಲಿ ಯಾವ ಇದಕ್ಕೆ ಡೇಟಾಗೆ ಬೇಕು ಅದೆಲ್ಲ ಹಾಕ್ಕೊಂಡ್ರೆ ಆಯಿತು. ಸೊ ದಟ್ ಮೀನ್ಸ್ ನೋ ಮೋರ್ ಅನ್ಸರ್ಟನಿಟಿ ವೆನ್ ಕಮ್ಸ್ ಟು ಡೆಪ್ಲಾಯ್ಮೆಂಟ್ ಆರ್ ಅಪ್ಡೇಟ್ಸ್. ಅನ್ಸರ್ಟನಿನೇ ಇರಲ್ಲ, ಯಾಕಂದರೆ ಯು ವಿಲ್ ಬಿ ಗೆಟಿಂಗ್ ದಿಸ್ ಹಿಯರ್. ಸೊ ಯು ವಿಲ್ ಬಿ ಸೀಯಿಂಗ್ ದಿಸ್ ಯುವರ್ security through your web-enabled dashboard, what are services they are providing ಅಂತ. ಸೊ ಗ್ರೇಟರ್ ಎಜಿಲಿಟಿ ಇರುತ್ತೆ. ಎಜಿಲಿಟಿ ಅಂದರೆ ಕ್ವಿಕ್ನೆಸ್, ಫಾಸ್ಟ್ ರೆಸ್ಪಾನ್ಸ್ಗೆ ಎಜಿಲಿಟಿ ಅಂತ ಹೇಳ್ತೀವಿ. ಸೊ ಫ್ರೀ ಅಪ್ ರಿಸೋರ್ಸಸ್ ಅಂತ 4ನೇ ಬೆನಿಫಿಟ್ ಬಂದರೆ, ಇಲ್ಲಿ ಸೆಕ್ಯೂರಿಟಿ ಪ್ರಾವಿಷನ್ಸ್ ಆರ್ ಮ್ಯಾನೇಜ್ ಎಕ್ಸ್ಟರ್ನಲಿ ಆದರೆ ಏನಾಗುತ್ತೆ, ನಮ್ಮ ಕಂಪ್ನಿಲಿ ಇರೋ IT ಟೀಮ್ಸ್ ಯಾರು ಇರ್ತಾರೆ, ಸೊ ದೇ ಕ್ಯಾನ್ ಫೋಕಸ್ ಆನ್ ಮೋರ್ ಇಂಪಾರ್ಟೆಂಟ್ ವರ್ಕ್ ಇನ್ ದ ಆರ್ಗನೈಸೇಷನ್ ಇನ್ಸ್ಟೆಡ್ ಆಫ್ ವರಿಂಗ್ ಅಬೌಟ್ ದಿ ಸೆಕ್ಯೂರಿಟೀಸ್. ಅವಾಗ ಏನಾಗುತ್ತೆ, ಈ ಸೆಕ್ಯೂರಿಟಿ ಸರ್ವಿಸ್ ನಾವು ಹೈರ್ ಮಾಡಿದ ತಕ್ಷಣ, ರೆಂಟ್ ತಗೊಂಡ ತಕ್ಷಣ, ಇಟ್ ಫ್ರೀಸ್ ಅಪ್ ದಿ ರಿಸೋರ್ಸಸ್, ಗಿವ್ಸ್ ಅಸ್ ದಿ ಟೋಟಲ್ ವಿಸಿಬಿಲಿಟಿ ಥ್ರೂ ಮ್ಯಾನೇಜ್ಮೆಂಟ್ ಡ್ಯಾಶ್ಬೋರ್ಡ್ ಆ್ಯಂಡ್ ಕಾನ್ಫಿಡೆಂಟ್ ದಟ್ ಯುವರ್ ಸೆಕ್ಯೂರಿಟಿ ಈಸ್ ಬೀಯಿಂಗ್ ಮ್ಯಾನೇಜ್ ಕಂಪ್ಲೀಟ್ಲಿ ಬೈ ಟೀಮ್ ಆಫ್ ಔಟ್ಸೋರ್ಸ್ ಸೆಕ್ಯೂರಿಟಿ ಸ್ಪೆಷಲಿಸ್ಟ್. ಸೆಕ್ಯೂರಿಟಿ ಸ್ಪೆಷಲಿಸ್ಟೇ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಂತ ಆಗುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಒನ್ ಆಫ್ ದಿ IT teams take control of security process and manage all policy and system changes through a ವೆಬ್ ಇಂಟರ್ಫೇಸ್. ಅವ್ರು ವೆಬ್ ಇಂಟರ್ಫೇಸ್ ಕೊಟ್ಟಿರ್ತಾರೆ, ನಮ್ಗೆ ಏನು ಬೇಕು ಏನು ಬೇಡ ಅಂತ ಅದರ ಮುಖಾಂತರ ಒಂದು ಸೆಕ್ಯೂರಿಟಿ ಟೀಮ್, ಒಂದು ಮಿನಿಮಮ್ ಸೆಕ್ಯೂರಿಟಿ ಟೀಮ್ ಇರುತ್ತೆ, ಅವ್ರು ಏನು ಬೇಕು ಏನು ಬೇಡ ಅಂತ ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಮಾಡಿದ್ರೆ ಆದರೆ ಫಾಸ್ಟರ್ ಪ್ರಾವಿಷನಿಂಗ್ ಆ್ಯಂಡ್ ಗ್ರೇಟರ್ ಎಜಿಲಿಟಿ ಅಂತ ಹೇಳಿ ಅದಾಗುತ್ತೆ. ಸೊ ಇದೆಲ್ಲ ಫುಲ್ ರಿಸೋರ್ಸಸ್ಸೇ ಫ್ರೀ ಆಗಿಬಿಡುತ್ತೆ. ಸೊ ಇನ್-ಹೌಸ್ ನಾವು ಏನು ಮ್ಯಾನೇಜ್ ಮಾಡಬೇಕಾಗಿತ್ತು ಅದೆಲ್ಲ ಫ್ರೀ ಆಗ್ಬಿಡುತ್ತೆ, ಸಿಸ್ಟಮ್ಸ್ಗಳು ಫ್ರೀ ಆಗ್ತವೆ. ಎಕ್ಸಾಂಪಲ್ಸ್ ನೋಡಬೇಕು ಅಂತ ಹೇಳಿದ್ರೆ, ಸೆಕ್ಯೂರಿಟಿ ಆಸ್ ಎ ಸರ್ವಿಸ್ ಅಂತ ಸೊ ಅವೈಲೇಬಲ್ ತುಂಬ ಇದೆ ಅದು. ಸೊ ಇಟ್ ಆಫರ್ಸ್ ಪ್ರೊಟೆಕ್ಷನ್ ಅಟ್ ಗ್ರಾನ್ಯುಲಾರ್ ಲೆವೆಲ್ ಅಂತ ಹೇಳಿದ್ರೆ, ನಿಮ್ಗೆ ಯಾವ ಥರ ಮೈನ್ಯೂಟ್ ಲೆವೆಲಲ್ಲೂ ಬೇಕಾದರೂ ನಿಮಗೆ ಸಿಗುತ್ತೆ. ಗ್ರೇನ್ಸ್ ಅಂತ ಹೇಳೋಲ್ಲ, ಒಂದು ಕಾಳು, ಆ ಲೆವೆಲ್ಗೂ ನಿಮಗೆ ಸೆಕ್ಯೂರಿಟಿ ಸಿಗುತ್ತೆ. ಯಾವ್ಯಾವ ಥರ ಸೆಕ್ಯೂರಿಟಿ ಎಕ್ಸಾಂಪಲ್ಸ್ ನೋಡೋಣ ಅಂತ ಹೇಳಿದ್ರೆ, ಸೆಕ್ಯೂರಿಟಿ ಸರ್ವಿಸ್ದು ಕಂಟಿನ್ಯೂಸ್ ಮಾನಿಟರಿಂಗ್ ಬೇಕಾ, ಅದು ಸಿಗುತ್ತೆ. ಡೇಟಾ ಲಾಸ್ ಪ್ರಿವೆನ್ಷನ್ ಸೆಕ್ಯೂರಿಟಿ ಬೇಕಾ, ಅದು ಸಿಗುತ್ತೆ. ಬಿಸ್ನೆಸ್ ಕಂಟಿನ್ಯೂಟಿ ಆ್ಯಂಡ್ ಡಿಸಾಸ್ಟರ್ ರಿಕವರಿ ಬೇಕಾ, ಅದು ಸಿಗುತ್ತೆ. ಇಮೇಲ್ ಸೆಕ್ಯೂರಿಟಿ ಬೇಕಾ, ಅದು ಸಿಗುತ್ತೆ. ಆಂಟಿವೈರಸ್ ಮ್ಯಾನೇಜ್ಮೆಂಟ್ ಬೇಕಾ, ಸ್ಕ್ಯಾಮ್ ಫಿಲ್ಟರಿಂಗ್ ಬೇಕಾ, ಐಡೆಂಟಿಟಿ ಆ್ಯಂಡ್ ಆಕ್ಸೆಸ್ ಮ್ಯಾನೇಜ್ಮೆಂಟ್ ಬೇಕಾ, ಇಂಟ್ರೂಷನ್ ಪ್ರೊಟೆಕ್ಷನ್ ಬೇಕಾ, ಸೆಕ್ಯೂರಿಟಿ ಅಸೆಸ್ಮೆಂಟ್ ಬೇಕಾ ನಿಮಗೆ, ಅಥವಾ ನೆಟ್ವರ್ಕ್ ಸೆಕ್ಯೂರಿಟಿ ಬೇಕಾ, ಸೆಕ್ಯೂರಿಟಿ ಇನ್ಫಾರ್ಮೇಷನ್ ಈವೆಂಟ್ ಮ್ಯಾನೇಜ್ಮೆಂಟ್ ಬೇಕಾ, ವೆಬ್ ಸೆಕ್ಯೂರಿಟಿ ಬೇಕಾ, ಅಥವಾ ವಲ್ನರಬಿಲಿಟಿ ಸ್ಕ್ಯಾನಿಂಗ್ ಅಂದರೆ ವೀಕ್ನೆಸ್ ಯಾವ್ಯಾವುದಿದೆ ನಮ್ಮ ಸೈಟಲ್ಲಿ ಅಥವಾ ನಮ್ಮ ಆರ್ಗನೈಸೇಷನಲ್ಲಿ ಅಂತ ಬೇಕಾ ಅಂತ ಹೇಳಿದ್ರೆ, ಇಷ್ಟೆಲ್ಲ ವಿ ಕ್ಯಾನ್ ಗೆಟ್ ದೆಮ್ ಆಸ್ ಎ ಸರ್ವಿಸ್. ಔಟ್ಸೋರ್ಸ್ ಮಾಡಿ ಕ್ಲೌಡ್ ಪ್ರೊವೈಡರ್ಸಿಂದ ಇದೆಲ್ಲ ನಾವು ಪಡ್ಕೋಬಹುದು. ಇಷ್ಟೆಲ್ಲ ಸರ್ವಿಸಸ್ ಇದ್ಮೇಲೆ ನಾವು ಈಗ ಒಂದು ಟ್ರಿಕ್ಕಿ ಕ್ವಶನ್ನು,
ಯಾರನ್ನ ನಾವು ಪಾರ್ಟ್ನರ್ ಮಾಡ್ಕೋಬೇಕು, ಯಾರ ಹತ್ರ ನಾವು ಸೆಕ್ಯೂರಿಟಿ ಸರ್ವಿಸ್ ತಗೋಬೇಕು. ಈಗ ಕೇಳಲ್ವಾ, ಈಗ ಯಾವುದೋ ಒಂದು ತಗೋಬೇಕು ಅಂದ್ರೆ ಯಾವ ಅಂಗಡಿಲಿ ಚೆನ್ನಾಗಿ ಸಿಗುತ್ತೆ ಹೇಳ್ತೀವಿ, ಅಲ್ಲಿ ಗ್ಯಾರಂಟಿ ಅಪ್ಪ, ಅಲ್ಲಿ ಸ್ವಲ್ಪ ನಮಗೆ ಏನು ಬೇಕು ಅದು ಇದು ಮೋಸ ಆಗಲ್ಲ, ಚೆನ್ನಾಗಿರುತ್ತೆ ಅಂತಾರೆ. ಇನ್ನೊಂದು ಕಡೆ ಇಲ್ಲ, ಅವನು ಕಡಿಮೆ ರೇಟ್ ಕೊಡ್ತಾನೆ ಬಟ್ ಅವನ ಹತ್ರ ಗ್ಯಾರಂಟಿ ಇಲ್ಲ ಅಂತ ಹೇಳ್ತೀವಿ. ಸೊ ಆ ಥರ ನಾವು ಚೂಸ್ ಮಾಡ್ತೀವಲ್ಲ ಯಾವುದೋ ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡೋಕ್ಕೆ, ಯಾವುದೊಂದು ಮಾಡೋಕ್ಕೆ. ಸೊ ಯಾವ ಬ್ರ್ಯಾಂಡನ್ನು ಪರ್ಚೇಸ್ ಮಾಡಬೇಕು ಅಂತಾನು ಕೆಲವು ಮಾಡ್ತೀವಿ. ಯಾವ ಅಂಗಡಿ ಬೇಕಾದರೂ ಪರ್ಚೇಸ್ ಮಾಡೋಣ, ಬಟ್ ಬ್ರ್ಯಾಂಡ್ ಯಾವುದು ಅಂತಾನು ನೋಡ್ತೀವಿ ನಾವು. ಯಾಕಂತ ಹೇಳಿದ್ರೆ ಆ ಬ್ರ್ಯಾಂಡ್ ಜೊತೆ ಕೆಲವು ಅವೈಲೇಬಲ್ ಇದೆ. ಕ್ಯಾಮ್ರಾಸ್ ಅಂದರೆ ಈ ಕಂಪ್ನಿದು ಬೆಸ್ಟು, ಟಿವಿಸ್ ಅಂದರೆ ಈ ಕಂಪ್ನಿದು ಬೆಸ್ಟು, ಮಾನಿಟರ್ಸ್ ಅಂದರೆ ಈ ಕಂಪ್ನಿದು ಬೆಸ್ಟು. ಸೊ ಲೈಕ್ ದಿಸ್ ವಿ ಹ್ಯಾವ್ ಸೋ ಮೆನಿ. ಕೀಬೋರ್ಡ್ ಅಂದರೆ ಈ ಕಂಪ್ನಿ ತಗೋಬೇಕು. ಲೈಕ್ ದಿಸ್ ವಿ ಹ್ಯಾವ್ ಸೋ ಮೆನಿ ಥಿಂಗ್ಸ್ ಹಿಯರ್. ಸೊ ಹ್ಯಾಂಡಿಂಗ್ ಓವರ್ ದಿ ಸೆಕ್ಯೂರಿಟಿ ಆಫ್ ಯುವರ್ ಮೋಸ್ಟ್ ಕ್ರಿಟಿಕಲ್ ಸೆನ್ಸಿಟಿವ್ ಬಿಸ್ನೆಸ್ ಅಸೆಟ್ಸ್ ಇಸ್ ಎ ಮ್ಯಾಸಿವ್ ಟಾಸ್ಕ್ ಅದು. ಸೊ ಚೂಸಿಂಗ್ ಪ್ರೊವೈಡರ್, ಸೆಕ್ಯೂರಿಟಿ ಆಸ್ ಎ ಸರ್ವಿಸ್ ಪ್ರೊವೈಡರ್ ಇರ್ತಾರೆ. ಸೊ ಯು ನೀಡ್ ಟು have careful consideration and evaluation. So here we have listed some of the important consideration when selecting a provider. ಏನು ಕನ್ಸಿಡರ್ ಮಾಡಬೇಕು? ಅವೈಲೇಬಿಲಿಟಿ, ಫಾಸ್ಟ್ ರೆಸ್ಪಾನ್ಸ್ ಟೈಮ್ಸ್, ಡಿಸಾಸ್ಟರ್ ರಿಕವರಿ ಪ್ಲಾನಿಂಗ್, ಮತ್ತು ವೆಂಡರ್ ಪಾರ್ಟ್ನರ್ಶಿಪ್ಸ್ ಇರಬೇಕು. ಸೊ ಅವೈಲೇಬಿಲಿಟಿ ಅಂದರೆ ಏನು? ಯಾಕಂದರೆ ನಮಗೆ ನೆಟ್ವರ್ಕ್ ವಿ ವಾಂಟ್ ಟು ಮೇಕ್ ಅವೈಲೇಬಲಿ 24 hours a day ಅಂತ ಹೇಳಿದ್ರೆ, ದೆನ್ ಆವಾಗ ನಮಗೆ ಸೆಕ್ಯೂರಿಟಿನೂ 4 hours a day ಸೆಕ್ಯೂರಿಟಿ ಪ್ರೊವೈಡ್ ಮಾಡೋನು ಬೇಕು ನಮಗೆ, ಅವೈಲೇಬಿಲಿಟಿ. ಸೊ ಅವ್ರ ಹತ್ರ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಸರ್ವಿಸ್ ಲೆವೆಲ್ ಅಗ್ರಿಮೆಂಟ್ ಇರುತ್ತಲ್ಲ SLA, ಅದ್ರ ಜೊತೆ ನೋಡ್ಬಿಟ್ಟು ನಾವು ಅದರಲ್ಲಿ ಆ್ಯಡ್ ಮಾಡಬೇಕು. ಯಾಕಂತ ಹೇಳಿದ್ರೆ ವಿ ರಿಕ್ವೈರ್ ಸೆಕ್ಯೂರಿಟಿ ಫಾರ್ 24/7 ವರ್ಕ್ ಮಾಡ್ತೀವಿ ಅಂತ. ಇಲ್ಲ ವರ್ಕ್ ಅಷ್ಟು ಮಾಡಲ್ಲ ಅಂತ ಹೇಳಿದ್ರೆ, ಸೊ ಟ್ರಾನ್ಸಿಟ್ ಸೆಕ್ಯೂರಿಟಿ 24 hours ಬೇಡ, 8 hours ಸಾಕು. ಬಟ್ ಸ್ಟೋರಿಂಗ್ ಇರ್ತಾವಲ್ಲ ಆ ಸೆಕ್ಯೂರಿಟಿ ಬೇಕು. ಸೊ ದೋಸ್ ಥಿಂಗ್ಸ್, ಅಪ್ಲಿಕೇಶನ್ ಸೆಕ್ಯೂರಿಟಿ ಬೇಕು ಅಂತ ಆ ಥರ ಮಾಡ್ಕೋಬೋದು. ಫಾಸ್ಟ್ ರೆಸ್ಪಾನ್ಸ್ ಟೈಮ್ಸು. ಸೊ ಫಾಸ್ಟ್ ರೆಸ್ಪಾನ್ಸ್ ಟೈಮ್ಸ್ ಆರ್ ದೇರ್ ಆಲ್ಸೋ ಇಂಪಾರ್ಟೆಂಟು. ಸೊ ಯಾಕಂದರೆ ಕ್ಲೌಡಲ್ಲಿ ಮತ್ತೆ ಲೇಟ್ ಆಗುತ್ತೆ ಅಂತ ಮೊದಲೇ ಹೇಳ್ತೀವಿ ಅಲ್ವಾ, ಇಲ್ಲಿಂದ ಹೋಗಿ ಅಲ್ಲಿಂದ ಬರೋದಷ್ಟೊತ್ತಿಗೆ ಟೈಮ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಲುಕ್ ಫಾರ್ ಪ್ರೊವೈಡರ್ಸ್ ದಟ್ ಆಫರ್ ಗ್ಯಾರಂಟಿಡ್ ರೆಸ್ಪಾನ್ಸ್ ಟೈಮ್ಸ್. ಈ ಟೈಮಲ್ಲಿ ಸಿಗುತ್ತೆ ಅಂತ. ಈಗ ನಾವು ಯಾವುದೋ ಒಂದು ಪಿಜ್ಜಾ ಡೆಲಿವರಿನೋ ಯಾವುದೋ ಒಂದು ಬುಕ್ ಮಾಡಿದ್ರೆ ಅವ್ರು ಹೇಳಲ್ವಾ, 30 minutes ಬರದೇ ಇದ್ರೆ ನಿಮ್ಗೆ ಫ್ರೀ, ಅದು ಡೆಲಿವರಿ ಆಗಿರೋದು ಫ್ರೀ ಅಂತ. ಹಂಗಂದ್ರೆ ಏನು? ಗ್ಯಾರಂಟಿಡ್ ರೆಸ್ಪಾನ್ಸ್ ಟೈಮು ಇರುತ್ತೆ. ಸೊ ವಿ ಹ್ಯಾವ್ ಟು ಸರ್ಚ್ ಫಾರ್ ಪ್ರೊವೈಡರ್ಸ್ ಹೂ ಪ್ರೊವೈಡ್ ಗ್ಯಾರಂಟಿಡ್ ರೆಸ್ಪಾನ್ಸ್ ಟೈಮ್ಸು ಫಾರ್ ಇನ್ಸಿಡೆಂಟ್ಸ್ ಆಗಿರಲಿ, ಕ್ವೈರೀಸ್ ಆಗಿರಲಿ, ಅಥವಾ ಸಿಸ್ಟಮ್ ಅಪ್ಡೇಟ್ಸು ಆಗಿರಲಿ. ಏನೋ ಇನ್ಸಿಡೆಂಟ್ ಆಯಿತು, ಅಟ್ಯಾಕ್ ಆಯಿತು ವೈರಸ್ದು, ಅದಕ್ಕೆಲ್ಲ ಕರೆಕ್ಟಾಗಿ ಅದು ಈ ಟೈಮ್ ಫ್ರೇಮಲ್ಲಿ ಅವ್ರು ರೆಸ್ಪಾನ್ಸ್ ಕೊಡಬೇಕು. ಈಗ ನಾವು ಯಾವುದೋ ಒಂದು ಕಸ್ಟಮರ್ ಸರ್ವಿಸ್ಗೆಲ್ಲ ಒಂದು ಮೇಲ್ ಹಾಕಿದ್ರೆ ಬರುತ್ತೆ, ಯುವರ್ ಕಂಪ್ಲೇಂಟ್ ಹ್ಯಾಸ್ ಬಿನ್ ರಿಜಿಸ್ಟರ್ಡ್, ಯು ವಿಲ್ ಗೆಟ್ ದಿ ರೆಸ್ಪಾನ್ಸ್ ಫಾರ್ ಯುವರ್ ಕಂಪ್ಲೇಂಟ್ ವಿತಿನ್ 48 hours ಅಂತಾರೆ. ಅವಾಗ ಏನಾಯ್ತು? ಗ್ಯಾರಂಟಿಡ್ ರೆಸ್ಪಾನ್ಸ್ ಟೈಮ್ ಏನಿರುತ್ತೆ ಅದನ್ನ ಕೊಡ್ತಾರೆ ಅವರು. ಸೊ ಡಿಸಾಸ್ಟರ್ ರಿಕವರಿ ಪ್ಲಾನಿಂಗ್ ಅಂತ ಇನ್ನೊಂದು ಬರುತ್ತೆ. ಈ ಸಪೋಸ್ ಈ ಡಿಸಾಸ್ಟರ್ಸ್ಗಳಾದರೆ, ಅನಾಹುತಗಳಾದರೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ಫ್ರಾಸ್ಟ್ರಕ್ಚರ್ ಹಾಳಾಗ್ಬೋದು, ಥ್ರೇಟ್ಸ್ ಇರ್ಬೋದು, ಅದರಿಂದ ಡ್ಯಾಮೇಜ್ ಆಗ್ಬೋದು, ಅಥವಾ ವಂಡಲಿಸಮ್ ಆಗ್ಬೋದು, ಯಾರೋ ಬಂದು ನಾಶ ಮಾಡಿ ಹೋಗ್ಬೋದು. ವೆದರ್ ಡಿಸಾಸ್ಟರ್ಸು, ಮಳೆಯಿಂದ ಅಥವಾ ಸೈಕ್ಲೋನಿಂದ, ಏನೋ ಪ್ರವಾಹದಿಂದ ಆಗ್ಬೋದು. ಸೊ ಯುವರ್ ಪ್ರೊವೈಡರ್ ಶುಡ್ ಎನ್ಶೂರ್ ಯುವರ್ ಬಿಸ್ನೆಸ್ ಕ್ಯಾನ್ ರಿಕವರ್ ಕ್ವಿಕ್ಲಿ ಫ್ರಮ್ ದೀಸ್ ಡಿಸ್ಟರ್ಬಿವ್ ಈವೆಂಟ್ಸ್. ಡಿಸ್ಟರ್ಬ್ ಈವೆಂಟ್ಸ್ ಏನಿರುತ್ತೆ ಅದರಿಂದ ಬೇಗ ಅದರ ರಿಕವರ್ ಆಗಬೇಕು, ಆ ಥರ ಅವನು ಪ್ರೊವೈಡರ್ ಇರಬೇಕು. ಡಿಸಾಸ್ಟರ್ ರಿಕವರಿ ಪ್ಲಾನಿಂಗ್ ಇರಬೇಕು. ಇದು ನಾನು ಹಿಂದೆ ಒಂದು ಸಲನೂ ನಾನು ನಿಮಗೆ ಹೇಳಿದ್ದೀನಿ. ಡಿಸಾಸ್ಟರ್ ರಿಕವರಿ ಪ್ಲಾನಿಂಗ್ ಇಲ್ಲೋದು ಯಾವುದೋ ಒಂದು ಬಿಸ್ನೆಸ್ ಇದ್ರೆ, ಡಿಸಾಸ್ಟರ್ ಆದಮೇಲೆ ಅವ್ರು ಮತ್ತೆ ಒಂದು 2-3 ವರ್ಷದಲ್ಲೇ ಬಿಸ್ನೆಸ್ಸೇ ಕ್ಲೋಸ್ ಆಗಿಬಿಡುತ್ತೆ ಅಂತೆ, ಇಫ್ ದೇ ಡೋಂಟ್ ಹ್ಯಾವ್ ಡಿಸಾಸ್ಟರ್ ರಿಕವರಿ ಪ್ಲಾನ್. ಸೊ ಇಫ್ ದೇ ಹ್ಯಾವ್ ಗಾಟ್ ಎ ಪ್ರಾಪರ್ ಡಿಸಾಸ್ಟರ್ ರಿಕವರಿ ಪ್ಲಾನ್, ದೆನ್ ಓನ್ಲಿ ಆಫ್ಟರ್ ದೀಸ್ ಕೈಂಡ್ ಆಫ್ ಡಿಸಾಸ್ಟರ್ಸ್ ದೇ ಕ್ಯಾನ್ ರೀಸ್ಟ್ಯಾಂಡ್, ಬಿಸ್ನೆಸ್ ಕ್ಯಾನ್ ರೀಸ್ಟ್ಯಾಂಡ್ ಆಗುತ್ತೆ. ಅದೇ ಥರ ವೆಂಡರ್ ಪಾರ್ಟ್ನರ್ಶಿಪ್ ಅಂತ ಹೇಳಿದ್ರೆ, ಎನಿ ಪ್ರೊವೈಡರ್ ಯಾರು ಇರ್ತಾನೆ ಅವನು ಎಷ್ಟು ಗುಡ್ ಅಂತ ಹೇಳಿದ್ರೆ, ಅವನು ಯಾವ ವೆಂಡರ್ಸ್ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾನೆ ಅದು ಇಂಪಾರ್ಟೆಂಟು. ಸೊ ಅವನು ಯಾರ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡು ಸೆಕ್ಯೂರಿಟಿ ಕೊಡ್ತಾ ಇದ್ದಾನೆ, ಅದೇನಾಗಿರುತ್ತೆ ಅಂತ ಹೇಳಿದ್ರೆ, ಅವನು ವೆಂಡರ್ ಆಗಿರ್ತಾನೆ ಸೆಕ್ಯೂರಿಟಿ ಸರ್ವಿಸ್, ಅವನು ಬೇರೆಯವ್ರ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿರ್ತಾನೆ. ಏನಪ್ಪ ಅಂತ ಹೇಳಿದ್ರೆ, ಇಂಥ ಡೇಟಾಗೆ ಒಂದು ಸಪೋರ್ಟ್ ಇದಕ್ಕೆ ಮಾಡ್ಕೊಂಡಿರ್ತಾನೆ, ಇನ್ ಟ್ರಾನ್ಸಿಟ್ಗೆ ಸೆಕ್ಯೂರಿಟಿಗೇನೆ ಇನ್ನೊಬ್ಬ ವೆಂಡರ್ನ ಪಾರ್ಟ್ನರ್ ಮಾಡ್ಕೊಂಡಿರ್ತಾನೆ, ನೀವು ಮಾಡಿಕೊಡಿ ಅಂತ ಮಾಡಿರ್ತಾನೆ. ಅವ್ರ ಪಾರ್ಟ್ನರ್ಸ್ ಯಾರು ಅಂತ ನೋಡಬೇಕು. ಅವರು ಎಕ್ಸ್ಪರ್ಟ್ಸಾ, ಅವ್ರ ಹತ್ರ ಸೊಲ್ಯೂಷನ್ ಚೆನ್ನಾಗಿ ಕೊಡ್ತಾ ಇದ್ದಾರಾ ಇಲ್ವಾ ಅಂತ ಅದು ಗೊತ್ತಾಗಬೇಕಾಗುತ್ತೆ. ಸೊ ಈಗ ನಾವು ಹೇಳಲ್ವಾ, ಅವನು ಮನುಷ್ಯ ಅವನು ಗೆಳೆಯರ್ ನೋಡ್ಬಿಟ್ಟು ಮನುಷ್ಯನಿಗೆ ಹೇಳ್ಬೋದು, ಅವನು
ಎಂಥ ಮನುಷ್ಯ ಅಂತ. ಸೊ ಆ ಥರ ಇಲ್ಲಿ ವೆಂಡರ್ ಸೆಕ್ಯೂರಿಟಿಗೆ ಬಂದಾಗನು ಆ ಟೈಪ್ ಆಫ್ ವೆಂಡರ್ ನಾವು ನೋಡಿದಾಗ ಸೆಲೆಕ್ಟ್ ಮಾಡೋ ಟೈಮಲ್ಲಿ ಆ ವೆಂಡರ್ ಇರ್ತಾನಲ್ಲ, ಸರ್ವಿಸ್ ಪ್ರೊವೈಡರು, ಅವ್ರ ಪಾರ್ಟ್ನರ್ಸ್ ಯಾರು ಅಂತಲೂ ನೋಡಬೇಕು, ಅವ್ರು ಹೆಂಗಿದ್ದಾರೆ ಅಂತ. ಸೊ ಈ 4 ಅಂಶನ ಕನ್ಸಿಡರ್ ಮಾಡಿ ನಾವು ಏನಪ್ಪ ಅಂತ ಹೇಳಿದ್ರೆ ಸೆಕ್ಯೂರಿಟಿ ಆಸ್ ಎ ಸರ್ವಿಸ್ ಪ್ರೊವೈಡರ್ ಇರ್ತಾರಲ್ಲ ಅವ್ರನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ವೆದರ್ ಇಟ್ ಈಸ್ ಸೇವಿಂಗ್ ಮನಿ, ಇಂಪ್ರೂವಿಂಗ್ ಎಫಿಷಿಯನ್ಸಿ ಆರ್ ಪ್ರೊಟೆಕ್ಟಿಂಗ್ ದ ಇನ್ಫ್ರಾಸ್ಟ್ರಕ್ಚರ್ ಫ್ರಮ್ ಲೇಟೆಸ್ಟ್ ಸೆಕ್ಯೂರಿಟಿ ಥ್ರೆಟ್ಸು. ಸೊ ಮ್ಯಾನೇಜ್ ಸರ್ವಿಸಸ್ ಲೈಕ್ ಸೆಕ್ಯೂರಿಟಿ ಆಸ್ ಎ ಪ್ರೊವೈಡರ್ ಏನಾಗುತ್ತೆ ಕ್ಯಾನ್ ಪ್ರೊವೈಡ್ ಗ್ರೇಟ್ ವ್ಯಾಲ್ಯೂ ಟು ದಿ ಆರ್ಗನೈಸೇಷನ್. ಯಾಕಂತ ಹೇಳಿದ್ರೆ ದೇ ವಿಲ್ ಸ್ಟ್ರೆಂಥನ್ ಅವರ್ ಡಿಫೆನ್ಸಸ್ ಅಂಡ್ ಇಂಪ್ರೂವ್ ದ ಬಾಟಮ್ ಲೈನ್. ಅವರು ಸ್ಟ್ರೆಂತ್ ಮಾಡಿ ದೇ ವಿಲ್ ಇಂಪ್ರೂವ್ ದಿ ಬಾಟಮ್ ಲೈನ್. ಸೊ ವಿತ್ ದಟ್ ವಿ ಹ್ಯಾವ್ ಕಮ್ ಟು ದಿ ಎಂಡ್ ಆಫ್ ದಿಸ್ ಸೆಷನ್. So in this session we have discussed about security as a service and what are the things that are related to the security as a service. With that we have come to the end of this session. So if you have got any doubt, clarify. So it's a QA session.